ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಅನುಷಾ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ವ್ಲಾಗ್ಸ್. ಸೊ ಏನಪ್ಪ ಇವಳು ಈ ಥರ ಇಂಟ್ರೋ ಕೊಡ್ತಾಳೆ ಅಂತ ನೀವೆಲ್ಲ ಅನ್ಕೊತಿರ್ಬೋದು. ಬಿಕಾಸ್ ನಾನು ಇಂಟ್ರೋ ಕೊಡೋದೇ ಮರ್ತೋಗ್ಬಿಟ್ಟೆ ಗೈಸ್. ಅದಕ್ಕೋಸ್ಕರ ನಾನು ಈ ಥರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಾನು ನನ್ನ ಫ್ಯಾಮಿಲಿ ಜೊತೆ ಮಂದಾರಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಆ ವಿಡಿಯೋನ ಶೇರ್ ಮಾಡ್ಕೊಂಡು ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿತ್ತು ಏನು ಅನ್ನೋದನ್ನ ವೀಡಿಯೋದಲ್ಲಿ ನೋಡಿ. ಆ್ಯಂಡ್ ನಾನು ಇಲ್ಲಿಂದ ಮಂದಾರಗಿರಿ ಹಿಲ್ಸ್ಗೆ ಹೋಗೋಕ್ಕೆ ಊಬರ್ನ ಬುಕ್ ಮಾಡ್ಕೊಂಡಿದ್ದೆ. ಸೊ ಊಬರಲ್ಲಿ ಆಪ್ಷನ್ಸ್ ಇದೆ, ನೀವು ಕಾರ್ ಬುಕ್ ಮಾಡ್ಕೊಳ್ಳೋದು, ಎಷ್ಟು ದಿನ ಬೇಕಾದರೂ ಬುಕ್ ಮಾಡ್ಕೊಬೋದು ಆ್ಯಂಡ್ ಎಷ್ಟು ಅವರ್ಸ್ ಬೇಕಾದ್ರೂ ಬುಕ್ ಮಾಡ್ಕೊಬೋದು. ಸೊ ಅದ್ರ ಪ್ರಕಾರ ಬುಕ್ ಮಾಡಿಕೊಂಡು ಟೈಮಿಂಗ್ಸ್ ಪ್ರಕಾರ ಅವ್ರು ಬಂದು ನಿಮ್ಮನ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡ್ತಾರೆ, ಮತ್ತೆ ಕರ್ಕೊಂಬಂದು ನಿಮ್ಮ ಪ್ಲೇಸ್ಗೆ. ಸೊ ಬನ್ನಿ, ವಿಡಿಯೋ ಹೇಗಿರುತ್ತೆ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಹೋಗ್ತಾ ಇದ್ದೀವಿ. ಅದೇ ನಮ್ಮ ಡ್ಯಾಡಿ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಒಂದೊಂದು ಮನೇಲಿ ಇಬ್ಬರು ಯೂಟ್ಯೂಬರ್ ಇದ್ರೆ ಏನು ಕತೆ. ಏನೇ ಹೇಳಿ ಗೈಸ್, ಅಪ್ಪ ಅಮ್ಮ ಜೊತೆ ಹೋಗೋದು ಒಂದು ಚೆನ್ನಾಗಿರುತ್ತೆ, ಫ್ರೆಂಡ್ಸ್ ಜೊತೆ ಹೋದ್ರೂ ಚೆನ್ನಾಗಿರುತ್ತೆ. ವಿಡಿಯೋ ನಮ್ಮಪ್ಪ ಹಿಡಿತವ್ರೆ. ಗೈಸ್ ಇವಾಗ CNG ಹಾಕ್ಸ್ತಾ ಇದ್ದೀವಿ. ಇಲ್ಲಿಂದ ಡೈರೆಕ್ಟಿನ ಹೋಗೋದು. ಬಟ್ ಇಬ್ಬರು ಪೋಸ್ಟ್ ಕೊಡ್ತಾವ್ರೆ. ಇದೇ ಕಾರಲ್ಲಿ ಹೋಗ್ತಿರೋದು. ಓಕೆ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಫೈನಲಿ ಇಳಿದಿದ್ದೀವಿ ಮಂದಾರಗಿರಿಯಲ್ಲಿ. ಸೊ ಇಲ್ಲಿ ಹೋಗ್ಬಿಟ್ಟು ಹೋಟ್ಲಲ್ಲಿ ಏನಾದರೂ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿ ಹೋಗ್ಬಿಟ್ಟು ಏನು ಸಿಗುತ್ತೆ ಅಂತ ನೋಡೋಣ. ಇಲ್ಲಿ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿ ಈ ಪಾರ್ಕಿಂಗ್ ಮಾಡಿದ್ದೀವಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನದೊಳಗೆ ಹೋಗಿ ಆಮೇಲೆ ಅಲ್ಲಿ ಬೆಟ್ಟಕ್ಕೆ ಹೋಗ್ತೀವಿ. ನೋಡಿ, ನಾನು ನಮ್ಮಪ್ಪ ಮ್ಯಾಚಿಂಗ್. ಅಪ್ಪ ಏನಂತೀಯ? ಹಾಯ್ ಅನ್ನ. ಹಾಯ್ ಅನ್ನ. ಗೈಸ್ ಬಂದ್ವಿ. ಇಲ್ಲಿ ಬಂದ್ಬಿಟ್ಟು ಎಂಟ್ರಿಯಲ್ಲಿ 10 ರೂಪೀಸ್ ಒಬ್ಬರಿಗೆ ಟಿಕೆಟ್ ತೊಗೊಂಡು ಒಳಗೆ ಬರಬೇಕು. ಇವಾಗ ನೋಡಿ ತೋರಿಸ್ತೀವಿ ಗೈಸ್. ನೋಡಿ, ಎಂಟ್ರಿ ಆದ್ವಿ. ಅಲ್ಲಿ 10 ರೂಪೀಸ್ ಒಬ್ರಿಗಿರುತ್ತೆ. ಪರ್ ಪರ್ಸನ್ 10 ರೂಪೀಸ್. ನಾವು 3 ಜನ ಬಂದಿದ್ದೀವಿ. 30 ರೂಪೀಸ್ ಕೊಟ್ಟು ಒಳಗೆ ಬಂದಿದ್ದೀವಿ. ಸೊ ಗೈಸ್, ಇದು ಬಂದುಬಿಟ್ಟು ನೀವು ನಾರ್ಮಲಾಗಿ ಬುಕ್ ಮಾಡ್ಕೊಂಡೋದ್ರೆ ಆರಾಮಾಗಿ ಅವರೇ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕಾದ್ರೆ ಈ ಪ್ಲೇಸ್ ನೋಡಿ, ಅಯ್ಯೋ ನಾನು ಇಲ್ಲಿಗೊಂದ್ಸತಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಫೈನಲಿ ಬಂದಿದ್ದೀನಿ. ನಮ್ಮ ಅಜ್ಜಿ ಊರಿರೋ ತುಮಕೂರಲ್ಲೇ ಅಲ್ವಾ. ಸೊ ತುಮಕೂರಿಗೆ ಹೋಗ್ಬೇಕಾದ್ರೆ ಮೇನ್ ರೋಡಲ್ಲೇ ಇದು ಕಾಣಿಸುತ್ತೆ. ಸೊ ಅವಾಗ ಅಂದ್ಕೊತಿದ್ದೆ ನಾನು ಯಾವತ್ತಾದರೂ ಒಂದಿನ ಇಲ್ಲಿಗೆ ಬರಬೇಕು ಅಂತ. ಸೊ ಫೈನಲಿ ಇವತ್ತು ಹೋದ್ವಿ. ಹೋಗಿ ಎಲ್ಲ ನೋಡ್ಕೊಂಬಂದ್ವಿ. ಫುಲ್ಲು ಹ್ಯಾಪಿ ಇತ್ತು ಗೈಸ್. ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತಲ್ಲ, ಅದೊಂದು ಫುಲ್ ಖುಷಿ ಆಯಿತು. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ 1 ಡೇ ಟ್ರಿಪ್ ಹೋಗಿ ಬರ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸ್ ಗೈಸ್. ಸೊ ಇದರೊಳಗೆ ಎಂಟ್ರಿಗೆ ಅವ್ರು ಬಂದುಬಿಟ್ಟು ಪರ್ ಪರ್ಸನ್ 10 ರೂಪೀಸ್ ಇಸ್ಕೊತಾರೆ. ಸೊ ಬ್ಯಾಂಗ್ಳೂರಿಂದ ಇಲ್ಲಿಗೆ 2 ಅವರ್ಸ್ ಜರ್ನಿ ಇದೆ. 2 ಅವರ್ಸ್ಗಿಂತ ಒಳಗೆ ಬರ್ಬೋದು. ಸೊ ನೋಡ್ಬೋದು, ಇಲ್ಲಿನ ಸ್ವಲ್ಪ ನಮ್ಮಮ್ಮ ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ತೊಗೊತಿದ್ರು. ಸೊ ಅವ್ರಿಗೆಲ್ಲ ಫೋಟೋ ವೀಡಿಯೋಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನನ್ನೊಂದು ವೀಡಿಯೋ ಹಿಡಿಯೋ ಈ ಥರ ನಡ್ಕೊಂಬರ್ತೀನಿ ಅಂತ ಹೇಳಿದ್ರು. ಅದನ್ನು ತೋರಿಸ್ತಿದ್ದೀನಿ. ಪಿಕಾಕ್ ಸ್ಟೈಲ್, ಪಿಕಾಕ್ ಥರ. ಇವಾಗ ನಾವು ಬಂದಿದ್ದೀವಿ ಪಿಕಾಕ್. ಈ ಕಡೆ ಬಾ ಗೈಸ್. ಫೈನಲಿ ಎಂಟ್ರಿ ಆಗಿದ್ದೀವಿ. ಈಗ ಇಲ್ಲಿ ಮೇನ್ ಹತ್ರ ಬಂದಿದ್ದೀವಿ. ಅಲ್ಲಿ ಗೊಮ್ಮಟೇಶ್ವರ ಮುಗಿಸ್ಕೊಂಡಾಯ್ತು. ಇವಾಗ ಇಲ್ಲಿ ಬಂದಿದ್ದೀವಿ. ನೆಕ್ಸ್ಟ್ ಅಲ್ಲಿ ಬೆಟ್ಟಕ್ಕೆ ಹೋಗ್ತೀವಿ, ತೋರಿಸ್ತೀನಿ ಬನ್ನಿ. ಬಿಸಿಲು ಗೈಸ್, ಅಮ್ಮ ಸಾಕು. ಇವಾಗ ಎಳ್ಳೀರು ಕುಡಿಯೋಕ್ಕೆ ಸ್ಟಾಪ್ ಹಾಕಿದ್ದೀವಿ. ನೋಡಿ, ನಮ್ಮಪ್ಪ ಎಳ್ಳೀರು ಕುಡಿತವ್ರೆ, ನಮ್ಮಮ್ಮ ಅಲ್ಲಿ ಎಳ್ಳೀರು ಕೊಚ್ಚಿಸ್ಕೊತವ್ರೆ. ಚೆನ್ನಾಯ್ತಾ ಗೈಸ್? ಬಿಸಿಲು ಜಾಸ್ತಿ ಇದೆಪ್ಪ, ನೆಕ್ಸ್ಟ್ ಲೆವೆಲ್ ಬಿಸಿಲು. ನಾನು ಎಳ್ಳೀರು ಕುಡಿಬೇಕಾದ್ರೆ ಸಿಗ್ತೀನಿ. ಸ್ಟ್ರಾ ಯೂಟ್ಯೂಬ್ಗೆ ನಮ್ಮ ಅಪ್ಪಾಜಿ ಖಾಲಿನೇ ಮಾಡಿಬಿಟ್ರು. ನೋಡ್ರಿ ನಾನು ಎಷ್ಟು ರೆಡ್ ಆಗಿದ್ದೀನಿ. ನೋಡಿ ನಮ್ಮಮ್ಮ. ಗೈಸ್ ಇವಾಗ ಕೆಳಗಡೆಯಿಂದ ಮೇಲೆ ಹೋಗ್ತಾ ಇದ್ದೀವಿ. ಮೇಲೆ ಡೈರೆಕ್ಟಾಗಿ ಕಾರೇ ಹೋಗುತ್ತಂತೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೋದ್ಮೇಲೆ ಸಿಗ್ತೀವಿ. ಬಾಯ್.
ಎಸ್ ಗೈಸ್, ಇದು ನೋಡ್ತಿರ್ಬೋದು, ಅಲ್ಲೇ ನೀರಿದೆ ಬೆಟ್ಟಕ್ಕೆ ಹೋಗಬೇಕಾದ್ರೆ. ಸೊ ನಾವೇನು ಮಾಡಿದ್ವಿ, ಬೆಟ್ಟಕ್ಕೆ ನೀವು ಹತ್ತಲೂಬೋದು, ಆದರೆ ನಾವು ಇಟ್ಕೊಂಡು ಕಾರಲ್ಲೇ ಹೋಗ್ಬಿಟ್ವಿ ಡೈರೆಕ್ಟು. ಬಿಕಾಸ್ ನಮಗೆ ಬುಕ್ ಮಾಡ್ಕೊಂಡು ಬಂದಿದ್ದಲ್ವ, ಟೈಮ್ ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕು ಅಂದ್ಬಿಟ್ಟು. ಸೊ ನಾವು ಹತ್ಕೊಂಡು ಹೋಗಿದ್ರೆ ತುಂಬ ಲೇಟ್ ಆಗೋದು ಅಂದ್ಬಿಟ್ಟು ನಾವು ಕಾರಲ್ಲೇ ಹೋದ್ವಿ. ಸೊ ಕಾರಲ್ಲೇ ಡೈರೆಕ್ಟಾಗಿ ಹೋಗ್ಬೋದು. ಪಾರ್ಕಿಂಗಲ್ಲಿ ಫಸ್ಟು ಎಂಟ್ರಿಯಲ್ಲಿ 40 ರೂಪೀಸ್ ಇಸ್ಕೊಂಡಿರ್ತಾರೆ ಪಾರ್ಕಿಂಗ್ ಅಂದ್ಬಿಟ್ಟು ಕಾರ್ಗೆ. ಆಮೇಲೆ ಬೈಕ್ ಏನು ಅಂತ ನಂಗೆ ಗೊತ್ತಿಲ್ಲ, ಬಟ್ ಕಾರ್ಗೆ 40 ರೂಪೀಸ್ ಇಸ್ಕೊಂಡಿರ್ತಾರೆ. ಸೊ ಅಲ್ಲಿ ಇಸ್ಕೊಂಡ್ರೆ ಸಾಕು. ಇಲ್ಲೂ ಕೂಡ ಮೇಲ್ಗಡೆ ಬಂದು ಫ್ರೀಯಾಗಿ ಪಾರ್ಕ್ ಮಾಡಿಕೊಂಡು ನಾವು ದರ್ಶನ ಎಲ್ಲ ಮುಗಿಸ್ಕೊಂಬರೋವರೆಗೂ ಅವರು ಕ್ಯಾಬ್ ಅವರು ಇರ್ತಾರೆ. ಪೀಸ್ಫುಲ್ ಆಗಿದೆ ಜಾಗ ಅಲ್ಲ? ಯಾವುದು ಒಳಗೆ ಹೋಗೋಣ ಬರಲ್ಲ, ಒಳಗೆ ಹೋಗಿ ಇಲ್ಲಿ ಬೆಟ್ಟದ ಮೇಲೆ ಬಂದಿದ್ದೀವಿ, ಚೆನ್ನಾಗಿದೆ. ಇಲ್ಲಿ ಗೈಸ್ ನೋಡಿ, ಏಕಾಂತದಲ್ಲಿ ಇಬ್ಬರು ಪ್ರೇಮಿಗಳು ಕೂತಿದ್ದಾರೆ. ಹಾಯ್ ಅನ್ನಿ ನನ್ನ ಯೂಟ್ಯೂಬ್ಗೆ. ಹಾಯ್ ಗೈಸ್, ಹೌ ಆರ್ ಯು ಗೈಸ್? ಗೈಸ್ ನೋಡಿ, ಇದು ಬಂದು ಮಂದಾರಗಿರಿ ಹಿಲ್ಸಲ್ಲಿ ಕೆಳಗಡೆ ನೀರಿದೆ, ತುಂಬ ಚೆನ್ನಾಗಿದೆ ಗೈಸ್. ಈಗ ನೀರೊಳಗೆ ಬೀಳೋಣ ಅಂದ್ಕೊಂಡೆ, ಡ್ರೆಸ್ ತಂದಿಲ್ಲ, ಅದಕ್ಕೋಸ್ಕರ ಬೀಳ್ತಿಲ್ಲ. ಸುಮ್ಮನೆ ನಿಂತ್ಕೊಂಡು ನೋಡಿಬಿಟ್ಟು ಅದರೊಳಗೆ ಕಾಲು ಅಲ್ಲಾಡಿಸ್ಬಿಟ್ಟು ಬರ್ತೀನಿ. ಗೈಸ್ ನೋಡಿ, ನಮ್ಮಪ್ಪ ಬರ್ತಾ ಇದ್ದಾರೆ. ಹಾಯ್. ಜೋಳ ತಿನ್ಕೊಂಡು, ಇಷ್ಟೊತ್ತವರೆಗೂ ಜೋಳ ತಿಂದ್ವಿ. ಜೋಳ ತಿನ್ಕೊಂಡು ಇವಾಗ ಅಲ್ಲಿ ಹೋಗ್ತಾ ಇದ್ವಿ. ನೋಡಿ ಅಲ್ಲೆಲ್ಲ ಸಕ್ಕತ್ತಾಗೈತೆ. ವಾವ್. ಅಪ್ಪ ಚೆನ್ನಾಗಿತ್ತ ಇವತ್ತಿನ ಒಂದು ಡೇ? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ತುಂಬ ಎಂಜಾಯ್ ಮಾಡಿದಾರಂತೆ. ಸೂಪರ್. ಗೈಸ್ ನೀರಲ್ಲಿ ಆಡಿದ್ವಿ, ತುಂಬ ಚೆನ್ನಾಗಿತ್ತು ಗೈಸ್. ತುಂಬ ಚೆನ್ನಾಗಿತ್ತು ಗೈಸ್, ನೀವು ಬನ್ನಿ ಗೈಸ್, ಎಂಜಾಯ್ ಮಾಡಿ ಗೈಸ್. ಚೆನ್ನಾಗಿದೆ. ನನ್ನ ಬಟ್ಟೆ ಫುಲ್ ನೆಂದೋಗ್ಬಿಟ್ಟಿದೆ ಗೈಸ್, ನನ್ನ ಬಟ್ಟೆ ಫುಲ್ ಸೂಪರ್ ಆಗಿದೆ ಗೈಸ್. ಸೊ ಗೈಸ್, ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ನೋಡೋಣ, ಆದರೆ ವ್ಲಾಗ್ ಏನು ಮಾಡ್ತೀನಿ, ಇಲ್ಲ ಅಂದರೆ ಮನೆಗೆ ಹೋದ್ಮೇಲೆ ಏನು ಮಾಡ್ತೀನಿ. ಓಕೆ, ಈಗ 6 o'clock ಆಯಿತು ಟೈಮು. 8ಗೆ ಡ್ರಾಪ್ ಇದೆ. ನಾನು ಈ ಟ್ರಿಪ್ಪೆಲ್ಲ ಹೆಂಗೆ ಪ್ಲ್ಯಾನ್ ಮಾಡಿದ್ದು, ಏನು ಹೇಗೆ ರೂಟ್ ಅನ್ನೋದೆಲ್ಲ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ. ವೆಯ್ಟ್ ಮಾಡ್ತೀರಿ ಗೈಸ್, ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಓಕೆನಾ? ಇವಾಗ ಫುಲ್ ಇಲ್ಲೆಲ್ಲ ಆಯಿತು, ಚೆನ್ನಾಗಿತ್ತು ಡೇ. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಸೊ ಗೈಸ್, ಫೈನಲಿ ಮನೆಗೆ ಬಂದಾಯಿತು. ಇವಾಗ ಫುಲ್ಲು ಆಗ್ತಿರ್ಲಿಲ್ಲ ನನಗೆ, ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೋಡಿ, ಇನ್ನೂ ಮುಖ ತೊಳೆದಿಲ್ಲ. ಈಗ ನಾವು ಹೋಗ್ತಿದ್ದೀವಿ ತಿನ್ನೋಕ್ಕೆ. ಓಕೆ, ಸೊ ಕೃಷ್ಣ ಭವನ್ಗೆ ಹೋಗಿ ಇವಾಗ ಟೈಮ್ ಆಗಿಬಿಟ್ಟಿದೆಯಲ್ಲ, ಅದಕ್ಕೆ ಇನ್ನೇನು ಅಡುಗೆ ಮಾಡೋಕ್ಕಾಗಲ್ಲ. ತುಂಬ ಎಲ್ಲರೂ ಕೂಡ ಟಯರ್ಡ್ ಆಗಿಬಿಟ್ಟಿದ್ದೀವಿ ಟ್ರಾವೆಲ್ ಮಾಡಿ ಅಂದ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಕೃಷ್ಣ ಭವನ್ಗೆ ಹೋಗ್ತಾಯಿದ್ದೀವಿ. ಸೊ ಅಲ್ಲೋಗಿ ಏನೇನು ತಿಂತೀನಿ ಅಂತ ಆದರೆ ವಿಡಿಯೋ ಮಾಡ್ತಿಲ್ಲ, ಇಲ್ಲಾಂದರೆ ಇದೇ ಎಂಡ್ ಆಗಿಬಿಡುತ್ತೆ. ಓಕೆನಾ? ಓಕೆ ಗೈಸ್, ಬಾಯ್. ಗೈಸ್, ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಓಕೆ, ಆಮೇಲೆ ಸಿಗ್ತೀನಿ, ಬಾಯ್. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಕನ್ನಡತಿನ ಸಪೋರ್ಟ್ ಮಾಡಿ ಗೈಸ್. ಸೊ ಓಕೆ ಗಾಯ್ಸ್, ಬಾಯ್.